ಸಾಪುತಾರಾ ಕಾಡಿನ ರಾಜನಾಗಿದ್ದಂತಹ ಶೇರ್ ಸಿಂಗ್ ಒಂದಿನ ಚಿಂತೆಯಲ್ಲಿ ಯೋಚಿಸ್ತಾ ಕೂತಿತ್ತು. ಒಂದು ವೇಳೆ ನನ್ಗೇನಾದ್ರೂ ಆದ್ರೆ ಈ ಕಾಡಿನ ಪ್ರಾಣಿಗಳನ್ನು ರಕ್ಷಿಸುವವರು ಯಾರಿದ್ದಾರೆ? ನಾನಿಲ್ಲದಿದ್ರೆ ಇವರು ನಿರ್ಗತಿಕರಾಗಿ ಬಲಹೀನರಾಗ್ತಾರೆ. ಆಗ ಅವನ ಬಳಿಗೊಂದು ಇಲಿ ಬರುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಿ ಶೇರ್ ಸಿಂಗ್? ಏನಿಲ್ಲ, ನಮ್ಮ ಕಾಡಿನ ಶಾಂತಿಯ ಬಗ್ಗೆ ಯೋಚಿಸ್ತಿದ್ದೆ. ಎಷ್ಟು ಒಳ್ಳೆಯವರಾಗಿ ಜೀವಿಸ್ತಿದ್ದೇವೆ ನಾವು. ಶೇರ್ ಸಿಂಗ್, ಈ ಶಾಂತಿ ಮತ್ತು ನೆಮ್ಮದಿ ನಿಮ್ಮಿಂದಾಗಿಯೇ ಇದೆ. ನಿಮ್ಮಂತಹ ರಾಜ ಯಾವ ಕಾಡಿನಲ್ಲಿರ್ತಾನೋ ಅಲ್ಲಿ ನೆಮ್ಮದಿಯೂ ಎಂದೂ ಇರುತ್ತದೆ. ಧನ್ಯವಾದ ಗೆಳೆಯ. ನಾವು ತುಂಬಾ ಭಾಗ್ಯಶಾಲಿಗಳು. ನಿಮ್ಮಂತಹ ರಾಜನಿದ್ದಾರೆ. ನೀವಿರುವಾಗ ನಮಗೆ ಯಾವುದೇ ರೀತಿಯ ಅಪಾಯವಿಲ್ಲ. ನಮ್ಮ ಕಾಡಿನ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ. ಸರಿ, ಈಗ ಹೋಗಿ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಇಲ್ಲಿಗೆ ಕರೆಕೊಂಡ್ ಬಾ. ರಾಜ ಶೇರ್ ಸಿಂಗ್ ತುಂಬಾ ಒಳ್ಳೆಯ ರಾಜನಾಗಿದ್ರು. ಅವರು ಯಾವಾಗ್ಲೂ ತನ್ನ ಕಾಡಿನ ಪ್ರಾಣಿಗಳ ರಕ್ಷಣೆ ಮಾಡ್ತಿದ್ರು. ಸ್ವಲ್ಪ ಸಮಯದಲ್ಲೇ ಈ ಇಲಿ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕರ್ಕೊಂಡು ರಾಜ ಶೇರ್ ಸಿಂಗ್ ನ ಗುಹೆ ಬಳಿಗೆ ಬರ್ತಾರೆ. ರಾಜ ಸಾಹೇಬ್ರೆ, ನೀವು ನಮ್ಮನ್ನು ಕರೆಸಿದ್ರಾ? ಹಾ, ಸ್ವಲ್ಪ ಸಮಯದಲ್ಲಿ ಬೇಸಿಗೆ ಕಾಲ ಬರುವುದಿದೆ. ಬೇಸಿಗೆಯಲ್ಲಿ ನಮಗೆ ಯಾವುದೇ ತೊಂದರೆ ಬರಬಾರದು. ಹಾಗಾಗಿ ನಾನು ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿದ್ದೇನೆ. ಆಜ್ಞೆ ಮಾಡಿ ರಾಜ. ಏನ್ ಮಾಡ್ಬೇಕು ನಾವೆಂದು ಕೇಳಿ. ಇಂದಿನಿಂದಲೇ ನಾವು ಕಾಡಿನಲ್ಲಿ ಫಸಲನ್ನು ಬಿತ್ತುವುದನ್ನು ಶುರು ಮಾಡಬೇಕು. ಜೊತೆಗೆ ನಾವು ಬಾವಿಯನ್ನು ಅಗೆಯಲು ಶುರು ಮಾಡಬೇಕು. ಯಾವುದರಿಂದ ನಮಗೆ ಬೇಸಿಗೆ ಕಾಲದಲ್ಲಿ ನೀರು ಮತ್ತು ತಿಂಡಿಗೆ ಕೊರತೆ ಆಗಬಾರದು. ರಾಜರೇ, ನೀವು ಎಷ್ಟು ಒಳ್ಳೆಯವರು. ನೀವು ನಮ್ಮ ಕಾಡಿನ ಪ್ರಾಣಿಗಳಿಗೆಲ್ಲ ಮೊದ್ಲೇ ಏನೋ ಸಮಸ್ಯೆ ಬರೋದಿದ್ರೆ ಹೇಳ್ಬಿಡ್ತೀರಿ. ನಿಜವಾಗ್ಲು ನಿಮ್ಮಿಂದಾಗಿ ನಮಗೆ ಯಾವುದೇ ರೀತಿಯ ತೊಂದರೆ ಎಂದೂ ಬರುವುದೇ ಇಲ್ಲ. ಶೇರ್ ಸಿಂಗ್ ಮೊದಲೇ ಯಾವಾಗ್ಲೂ ಮುಂದೆ ಬರುವ ಸಮಸ್ಯೆಗಳ ಬಗ್ಗೆ ಎಲ್ಲಾ ಪ್ರಾಣಿಗಳಿಗೂ ತಿಳಿಸ್ತಿತ್ತು. ರಾಜ ಶೇರ್ ಸಿಂಗ್ ಇಷ್ಟು ದೊಡ್ಡ ರಾಜನಾಗಿದ್ರೂ ಕೂಡ ಯಾವತ್ತೂ ಯಾವುದೇ ಪ್ರಾಣಿಗಳ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಯಾರಿಗೂ ತೊಂದರೆನೂ ಕೊಡೋದಿಲ್ಲ. ರಾಜನ ಇದೇ ಅಭ್ಯಾಸವನ್ನು ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ರಾಜ ಅಂದ್ರೆ ತುಂಬಾ ಪ್ರೀತಿ ಇತ್ತು. ಅವರ ಆಜ್ಞೆಯನ್ನು ಯಾವಾಗ್ಲೂ ಪಾಲಿಸ್ತಿದ್ರು. ನಡೀರಿ ನಡೀರಿ, ಎಲ್ಲರೂ ಒಟ್ಟಾಗಿ ಗಿಡ ನೆಡೋಣ. ನಾವು ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಕಾಡಿನಲ್ಲೆಲ್ಲಾ ಮರಗಳನ್ನ ನೆಡ್ತಾ ಇರ್ತಾರೆ. ಅದರ ಜೊತೆಗೆ ಈ ಬಾವಿಯನ್ನು ಇನ್ನೂ ಆಳ ಮಾಡಿ ಹೆಚ್ಚು ನೀರ್ ಬರೋ ಹಾಗೆ ಮಾಡ್ತಾರೆ. ಇದೇ ರೀತಿಯಾಗಿ ಬಹಳ ದಿನಗಳು ನಡೀತಾ ಇರುತ್ತೆ. ಒಂದಿನ ರಾತ್ರಿ ಜೋರಾಗಿ ಗಾಳಿ ಬೀಸೋಕ್ ಶುರುವಾಗತ್ತೆ. ಇದ್ದಕ್ಕಿದ್ದಂತೆ ಈ ವಾತಾವರಣ ಚೇಂಜ್ ಆಗಿದ್ದನ್ನ ನೋಡಿ ಎಲ್ಲಾ ಪ್ರಾಣಿಗಳಿಗೆ ಭಯವಾಗತ್ತೆ. ನನ್ಗನಿಸುತ್ತೆ ಭಯಾನಕ ತೂಫಾನ್ ಬರುವುದಿದೆ. ನನ್ಗೆ ತುಂಬಾ ಹೆದರಿಕೆ ಆಗ್ತಿದೆ. ಆಗ ನೋಡಿದ್ರೆ ಕಾಡಿನ ಹೊರಗಡೆ ಇರೋ ಬೆಟ್ಟ ಗುಡ್ಡಗಳ ಕಡೆಯಿಂದ ಇಬ್ರು ರಾಕ್ಷಸರು ಬರ್ತಾ ಇರ್ತಾರೆ. ಈ ಕಾಡಿನಲ್ಲಿ ತುಂಬಾ ಪ್ರಾಣಿಗಳಿವೆ. ನಡೀರಿ, ನಾವು ಇದೇ ಜಾಗದಲ್ಲಿ ವಾಸಿಸುತ್ತಾ ಈ ಪ್ರಾಣಿಗಳನ್ನು ನಮ್ಮ ಶಿಕಾರಿ ಮಾಡ್ತಾ ಇರೋಣ. ನಿಜ ಹೇಳಿದೆ ಅಣ್ಣ. ಈ ಕಾಡು ಎಷ್ಟು ದೊಡ್ಡದಾಗಿದೆ. ಇಲ್ಲಂತೂ ತುಂಬಾ ಪ್ರಾಣಿಗಳು ಇರಬಹುದು. ಭಯಂಕರವಾಗಿದ್ದಂತಹ ಈ ಇಬ್ರು ರಾಕ್ಷಸರು ಗುಹೆ ಒಳಗಡೆ ಹೊರಟೋಗ್ತಾರೆ. ಮರುದಿನ ರಾತ್ರಿ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಆಗ ಭಯಂಕರವಾದ ಈ ರಾಕ್ಷಸರು ಕಾಡಿನೊಳಗೆ ಬಂದ್ಬಿಡ್ತಾರೆ. ನಡಿ ಬಕಾಸುರ, ಈಗ ಈ ಕಾಡಿನ ಪ್ರಾಣಿಗಳನ್ನು ತಿನ್ನೋ ಮಜಾ ತಗೊಳ್ಳೋಣ. ಇಬ್ಬರು ರಾಕ್ಷಸರು ಕಾಡಿನ ಒಳಗಡೆ ತಲುಪ್ತಾರೆ. ಇಲ್ಲಿ ಮುಗ್ಧ ಜಿಂಕೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಈ ಮೈದಾನದಲ್ಲಿ ಹುಲ್ಲು ಮೇಯ್ತಾ ಇರುತ್ತೆ. ಮಕ್ಳೇ, ಬೇಗ ಬೇಗ ಹುಲ್ ತಿಂದು ಮನೆಗ್ ನಡೀರಿ. ನೋಡಿ ಎಷ್ಟು ಕತ್ಲೆ ಆಗಿದೆ. ಕಾಡಿನಲ್ಲಿ ಈ ಜಿಂಕೆ ಮರಿಗಳು ಹುಲ್ಲು ತಿಂತಾ ಇದ್ವು. ಎಲ್ಲಾ ಕಡೆ ಕಾಡಿನಲ್ಲಿ ಕಗ್ಗತ್ತಲಾಗಿತ್ತು. ಆಗ ಈ ರಾಕ್ಷಸರು ಈ ಜಿಂಕೆ ಮರಿಗಳ ಬಳಿಗೆ ಬರ್ತಾರೆ. ವಾ ಜಿಂಕೆ, ನಿನ್ನ ಧೈರ್ಯದ ಪ್ರಶಂಸೆ ಮಾಡ್ತೇನೆ. ಈ ಇಬ್ಬರು ರಾಕ್ಷಸರನ್ನು ನೋಡಿದ ಕೂಡಲೇ ಈ ಜಿಂಕೆ ಮತ್ತು ಜಿಂಕೆ ಮರಿಗಳಿಗೆ ತುಂಬಾ ಭಯವಾಗುತ್ತೆ. ಅಯ್ಯೋ ದೇವ್ರೆ, ಇದ್ಯಾರು? ಮಕ್ಳೇ, ಓಡಿ ಇಲ್ಲಿಂದ. ಈ ಜಿಂಕೆ ತನ್ನ ಮರಿಗಳೊಂದಿಗೆ ಅಲ್ಲಿಂದ ಓಡೋಕ್ ಶುರು ಮಾಡುತ್ತೆ. ಆಗ ಆ ರಾಕ್ಷಸರು ಅವುಗಳನ್ನೇ ಹಿಂಬಾಲಿಸುತ್ತಾ ಅವರನ್ನ ಹಿಡಿದ್ ಬಿಡ್ತಾರೆ. ಅಯ್ಯೋ,
ಕಾಪಾಡಿ, ಯಾರಾದ್ರೂ ಕಾಪಾಡಿ ನಮ್ಮನ್ನ. ಈ ಕಾಡಿನಲ್ಲಿ ನಿನ್ನನ್ನು ನಮ್ಮಿಂದ ಯಾರು ರಕ್ಷಿಸಲಾರರು. ರಾತ್ರಿ ಸಮಯದಲ್ಲಿ ಎಲ್ರೂ ತಮ್ಮ ತಮ್ಮ ಮನೆಯಲ್ಲಿ ಮಲ್ಕೊಂಡಿದ್ರು. ಆಗ ಈ ರಾಕ್ಷಸರು ಜಿಂಕೆ ಮತ್ತು ಅದರ ಮರಿಗಳನ್ನು ಹೀಗೆ ಕಚ್ಚಿ ಕಚ್ಚಿ ತಿಂತಾರೆ. ಇವತ್ತು ತುಂಬಾ ಮಜಾ ಬಂತು. ಹಾ, ಯಾರು ನಮ್ಮನ್ನು ನೋಡುವ ಮೊದಲು ನಾವು ಇಲ್ಲಿಂದ ಗುಹೆ ಒಳಗೆ ಹೋಗೋಣ. ಹಾ, ಗುಹೆ ಒಳಗೆ ಹೋಗಿ ವಿಶ್ರಾಂತಿ ಮಾಡೋಣ. ನಡಿ. ಇಬ್ಬರು ರಾಕ್ಷಸರು ತಿಂದಾದ್ಮೇಲೆ ಅಲ್ಲಿಂದ ಹೊರಡ್ತಾರೆ. ಮರುದಿನ ಬೆಳಗ್ಗೆ ಎಮ್ಮೆ ಮತ್ತು ಇನ್ನೊಂದು ಜಿಂಕೆ ಸುರೀಲಿ ಜಿಂಕೆಯ ಮನೆಗೆ ಬರ್ತಾರೆ. ಅರೆ, ಸುರೀಲಿ ಜಿಂಕೆ ಮತ್ತು ಅದರ ಮಕ್ಕಳಲ್ಲಿ? ನನಗನ್ನಿಸುತ್ತೆ ಅವರು ಹೊರಗೆ ಹೋಗಿರ್ಬೇಕು. ನಡಿ, ಇಂದು ನಾವಿಬ್ಬರೇ ತಿರುಗಾಡಲು ಹೋಗೋಣ. ಚಮೇಲಿ ಜಿಂಕೆ ಮತ್ತು ಎಮ್ಮೆ ಸುರೀಲಿ ಜಿಂಕೆಯ ಗೆಳೆಯರಾಗಿದ್ರು. ಈ ಮೂರೂ ಜನ ಸೇರ್ಕೊಂಡು ಕಾಡಿನಲ್ಲೆಲ್ಲ ಓಡಾಡ್ಕೊಂಡು ಹುಲ್ ತಿಂತಿದ್ರು. ಆದ್ರೆ ಇವತ್ತು ಈ ಸುರೀಲಿ ಜಿಂಕೆ ಕಾಣಿಸ್ತಾನೆ ಇಲ್ಲ. ಆದ್ರೂ ಇವರಿಬ್ರೇ ಈ ಹುಲ್ ತಿನ್ನೋಕೆ ಬರ್ತಾರೆ. ಈಗ ಕಾಡಿನಲ್ಲಿ ರಾತ್ರಿಯಾಗಿದೆ. ಇಬ್ಬರು ರಾಕ್ಷಸರು ತಿನ್ನೋದಕ್ಕಾಗಿ ಕಾಡಿನೊಳಗೆಲ್ಲ ಓಡಾಡ್ತಾ ಇರ್ತಾರೆ. ಅವರು ಈ ಒಂದು ಎಮ್ಮೆಯನ್ನು ಶಿಕಾರಿ ಮಾಡಿಕೊಂಡು ತಿಂದು ತಮ್ಮ ಗುಹೆಯ ಕಡೆಗೆ ಹೋಗ್ತಾ ಇರ್ತಾರೆ. ಇದೇ ರೀತಿಯಾಗಿ ಈ ರಾಕ್ಷಸರು ದಿನಾ ಬಂದು ಕಾಡಿನಲ್ಲಿ ಪ್ರಾಣಿಗಳನ್ನ ಶಿಕಾರಿ ಮಾಡಿ ತಿಂತಾ ಇರ್ತಾರೆ. ಈ ರಾಕ್ಷಸರು ಇದೇ ರೀತಿಯಾಗಿ ತುಂಬಾ ದಿನಗಳವರೆಗೆ ಮಾಡ್ತಾರೆ. ಇದೇ ಕಾರಣದಿಂದಾಗಿ ಕಾಡಿನಲ್ಲಿ ಈಗ ಪ್ರಾಣಿಗಳ ಸಂಖ್ಯೆನೇ ಕಡಿಮೆ ಆಗ್ತಿದೆ. ಕಾಡಿನಲ್ಲಿ ಇದ್ದಕ್ಕಿದ್ದಂತೆ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗೋದನ್ನ ನೋಡಿ ಎಲ್ಲರಿಗೂ ತುಂಬಾ ಚಿಂತೆಯಾಗುತ್ತೆ. ಹೇ ದೇವ್ರೆ, ನಮ್ಮ ಕಾಡಿನಿಂದ ಹಲವು ಪ್ರಾಣಿಗಳು ಮಾಯವಾಗಿದ್ದಾರೆ. ತಿಳಿತಾ ಇಲ್ಲ, ಯಾರು ಅವರನ್ನು ಮಾಯ ಮಾಡ್ತಿದ್ದಾರೆ. ಅಲ್ಲೇ ತನಕ ಯಾರಿಗೂ ಈ ರಾಕ್ಷಸರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಈ ದಿನ ರಾತ್ರಿ ಈ ಟೂನಿ ಪಕ್ಷಿ ತನ್ನ ಗೂಡಿನಿಂದ ಹೊರಗಡೆ ಬಂದು ಹೇಳುತ್ತೆ, ಇವತ್ತು ನನಗೆ ತುಂಬಾ ಭಯವಾಗ್ತಿದೆ, ನಿದ್ದೆ ಕೂಡ ಬರ್ತಾ ಇಲ್ಲ. ಈ ಟೂನಿ ಪಕ್ಷಿ ಕಾಡಿನಲ್ಲಿ ಮರದ ಕೊಂಬೆ ಮೇಲೆ ಕೂತಿದ್ದಾಗ ಆ ಇಬ್ರು ರಾಕ್ಷಸರು ಬರ್ತಾರೆ. ಇಂದು ನಾವು ಬೇರೆ ಯಾರನ್ನಾದ್ರೂ ಶಿಕಾರಿ ಮಾಡಿ ಪಾರ್ಟಿ ಮಾಡೋಣ ಅಲ್ವಾ? ಹಾ. ಈ ರಾಕ್ಷಸರಿಬ್ರು ಮಾತಾಡ್ಕೊಳ್ತಾ ಇದ್ರು. ಆಗ ಈ ಟೂನಿ ಪಕ್ಷಿ ಅವರನ್ನ ನೋಡ್ಬಿಡುತ್ತೆ. ಅಯ್ಯೋ ದೇವ್ರೆ, ಯಾರಿಬ್ರು ಇವ್ರು? ಟೂನಿ ಪಕ್ಷಿ ಯೋಚಿಸ್ತಾ ಇರುತ್ತೆ. ಆಗ ಆ ಇಬ್ರು ರಾಕ್ಷಸರು ಟೂನಿ ಪಕ್ಷಿಯ ಎದುರುಗಡೆನೆ ಈ ಜೀಬ್ರಾನನ್ನ ತಿಂತಾ ಇರ್ತಾರೆ. ಅಯ್ಯೋ ದೇವ್ರೆ, ಇದೇನ್ ನಡೀತಿದೆ ಇಲ್ಲಿ? ಇದರ ಅರ್ಥ ನಮ್ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಇದಕ್ಕೆ ಇವರೇ ಕಾರಣ. ಮರುದಿನ ಬೆಳಗ್ಗೆ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ನ ಗುಹೆ ಹೊರಗಡೆ ನಿಂತ್ಕೊಂಡಿದ್ರು. ನಮ್ಮ ಕಾಡಿನಿಂದ ಪ್ರಾಣಿಗಳು ಅಕಸ್ಮಾತ್ತಾಗಿ ಹೇಗೆ ಮಾಯವಾಗ್ತಿದ್ದಾರೆ? ಮಹಾರಾಜ್ರೆ, ನಮ್ ಕಾಡಿನಲ್ಲಿ ಬಹಳ ದಿನಗಳಿಂದ ಪ್ರಾಣಿಗಳು ಮಾಯವಾಗ್ತಿವೆ ಇದ್ದಕ್ಕಿದ್ದಂತೆ. ನನ್ ಗೆಳತಿನೂ ಕಾಣಿಸ್ತಿಲ್ಲ. ಗೊತ್ತಿಲ್ಲ ಅವಳನ್ನ ಯಾರು ತಿಂದ್ರು. ಇದು ತುಂಬಾ ಗಂಭೀರವಾದ ಸಮಸ್ಯೆ. ಅಕಸ್ಮಾತ್ತಾಗಿ ಪ್ರಾಣಿಗಳು ಮಾಯವಾಗುವುದು ಒಳ್ಳೆಯ ಸಂಕೇತವಲ್ಲ. ರಾಜಾ ಸಾಹೇಬ್ರೆ, ನಾವು ಈ ಮಾತಿನ ಗಹನವಾದ ಚರ್ಚೆ ಮಾಡಲೇಬೇಕು. ಅಕಸ್ಮಾತ್ತಾಗಿ ಕಾಡಿನಿಂದ ಪ್ರಾಣಿಗಳು ಹೇಗೆ ಮಾಯವಾಗ್ತಿದ್ದಾರೆ? ಇದ್ದಕ್ಕಿದ್ದಂತೆ ಕಾಡಿನಲ್ಲಿ ಪ್ರಾಣಿಗಳು ಮಾಯವಾಗೋದನ್ನ ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ಅಲ್ಲಿಗೆ ಟೂನಿ ಪಕ್ಷಿ ಬರುತ್ತೆ. ಕಾಡಿನ ನಿವಾಸಿಗಳೇ, ರಾಜಾ ಸಾಹೇಬ್ರೆ, ನಾನೇನೋ ನೋಡಿದ್ದೀನಿ. ನೀನು ಏನು ನೋಡಿದಿ? ಎಲ್ಲವನ್ನು ಸರಿಯಾಗಿ ನನಗೆ ಹೇಳು ಟುನ್ನಿ. ರಾಜ್ರೆ, ಕಾಡಿನಲ್ಲಿ ಏನಾಯ್ತು? ಕಾಡಿನಲ್ಲಿ? ರಾಜ ಸಾಹೇಬ್ರೆ, ನಮ್ ಕಾಡಿಗೆ 2 ದೊಡ್ಡ ರಾಕ್ಷಸರು ಬಂದಿದ್ದಾರೆ. ಅವರೇ ಕಾಡಿನ ಪ್ರಾಣಿಗಳನ್ನೆಲ್ಲ ಕೊಂದು ತಿಂತಿದ್ದಾರೆ. ಇದನ್ ಕೇಳಿದ ಕೂಡ್ಲೆ ಎಲ್ರಿಗೂ ಭಯವಾಗುತ್ತೆ. ಭಯಾನಕವಾದ ರಾಕ್ಷಸರು? ಅರೆ ಬಾಪ್ರೆ, ನನ್ಗೆ ರಾಕ್ಷಸರಿಂದ ತುಂಬಾ ಹೆದರಿಕೆ ಆಗುತ್ತೆ. ಹೆದರಿಕೆ ಎಲ್ಲರಿಗೂ ಆಗುತ್ತೆ. ಆದ್ರೆ ಈ ರಾಕ್ಷಸರು ನಮ್ಮ ಕಾಡಿಗೆ ಎಲ್ಲಿಂದ ಬಂದ್ರು? ಹೆದರುವ ಅಗತ್ಯವಿಲ್ಲ. ಟುನ್ನಿ, ನನಗೆ ಹೇಳು, ಆ ರಾಕ್ಷಸರು ಈಗ ಎಲ್ಲಿ ಸಿಗಬಹುದು? ಮಹಾರಾಜ್ರೆ, ಅವರು ರಾತ್ರಿನೇ ಕಾಡಿಗೆ ಬರೋದು. ನಂತರ ಶಿಕಾರಿ ಮಾಡಿ ಕಾಡಿನ ಹೊರಗೆ ಆ ಕಡೆ ಹೋಗಿ ತಿಂತಾರೆ. ಇದರ ಅರ್ಥ ಇನ್ನು ನಾವು ಇಲ್ಲಿ ವಾಸಿಸುವುದು ಅಪಾಯಕಾರಿ. ಕಾಡಿನ ಪ್ರಾಣಿಗಳೇ, ನಾವು ಕೂಡಲೇ ಈ ಕಾಡನ್ನು ಬಿಟ್ಟು ಹೋಗಬೇಕಾದೀತು. ರಾಜ ಶೇರ್ ಸಿಂಗ್ ನ ಆಜ್ಞೆಯಂತೆ ಕಾಡಿನ ಎಲ್ಲಾ ಪ್ರಾಣಿಗಳು ಅದೇ ಕ್ಷಣದಲ್ಲಿ ಕಾಡಿನಿಂದ ಹೊರಗಡೆ ಬರ್ತಾರೆ. ಎಲ್ಲಾ ಪ್ರಾಣಿಗಳು ಕಾಡಿನ ಹೊರಗಡೆ ಬರ್ತಾ ಬರ್ತಾ ನೋಡಿದ್ರೆ ಅಲ್ಲೊಂದು ದೊಡ್ಡದಾದ ಗೋಡೆ ಇತ್ತು. ಅದು ತುಂಬಾ ಚೆನ್ನಾಗಿತ್ತು. ಅರೆ, ಇಷ್ಟು ಎತ್ತರದ ಗೋಡೆ ಎಲ್ಲಿಂದ ಬಂತು? ನಿನ್ನೆವರೆಗೆ ಇಲ್ಲಿ ಏನೂ ಇರ್ಲಿಲ್ಲ. ಒಮ್ಮಿಂದೊಮ್ಮೆಲೆ ಇದು ಗೋಡೆ ಎಲ್ಲಿಂದ ಬಂತು? ಖಂಡಿತ ಆ ರಾಕ್ಷಸರು ತಮ್ಮ ಮಾಯಾವಿ ಶಕ್ತಿಯಿಂದ ಇದನ್ನು ಮಾಡಿರ್ಬೇಕು. ಯಾವುದರಿಂದ ನಾವು ಈ ಕಾಡಿನ ಹೊರಗೆ ಹೋಗ್ಬಾರ್ದೆಂದು.
ಎಲ್ಲಾ ಪ್ರಾಣಿಗಳು ತಮ್ಮಂತಾವು ಜೀವ ಉಳಿಸ್ಕೊಳ್ಳೋಕೆ ಬೇರೆ ಕಡೆ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಅದೇ ಗೋಡೆ ಇತ್ತು. ಈ ರಾಕ್ಷಸರು ಕಾಡಿನ ಎಲ್ಲಾ ಕಡೆಗೆ ಇದೇ ರೀತಿ ಗೋಡೆಯನ್ನ ನಿರ್ಮಿಸಿದ್ರು, ಯಾಕಂದ್ರೆ ಯಾರೂ ಕೂಡ ಕಾಡಿನಿಂದ ಹೊರಗಡೆ ಬರಬಾರ್ದೆಂದು. ಹೇ ದೇವರೇ, ರಾಕ್ಷಸರು ಹೊರಗೆ ಹೋಗುವ ಎಲ್ಲಾ ಮಾರ್ಗವನ್ನು ಮುಚ್ಚಿಬಿಟ್ಟಿದ್ದಾರೆ. ಎಲ್ಲರಿಗೂ ತುಂಬಾ ಗಾಬರಿ ಆಗಿತ್ತು. ಆದ್ರೆ ಯಾರಿಗೂ ಕಾಡಿನಿಂದ ಹೊರಗಡೆ ಹೋಗೋಕೆ ದಾರಿನೇ ಸಿಗ್ತಾ ಇರ್ಲಿಲ್ಲ. ಹೀಗೆ ಹುಡುಕ್ತಾ ಹುಡುಕ್ತಾ ರಾತ್ರಿ ಆಗ್ಬಿಡತ್ತೆ. ಕಾಡಿನ ಪ್ರಾಣಿಗಳೇ, ನೀವೆಲ್ಲ ನನ್ನ ಜೊತೆ ನನ್ನ ಗುಹೆಗೆ ತೆರಳಿರಿ. ಇವತ್ತು ರಾತ್ರಿ ನಾವು ಜೊತೆಗಿರೋಣ. ಗುಹೆಯೊಳಗೆ ಅಡಗಿಕೊಂಡು ಆ ರಾಕ್ಷಸರನ್ನು ನೋಡ್ತಾ ಇರೋಣ. ಎಲ್ಲರೂ ಶೇರ್ ಸಿಂಗ್ ನ ಗುಹೆಗೆ ಬರ್ತಾರೆ. ಈಗ ಮಧ್ಯರಾತ್ರಿ ಆಗಿತ್ತು. ಆಗ ಆ ಇಬ್ಬರು ರಾಕ್ಷಸರು ಕಾಡಿನೊಳಗೆ ಬರ್ತಾರೆ. ಆದ್ರೆ ಈ ಬಾರಿ ಕಾಡಿನ ಪ್ರಾಣಿಗಳು ಅವರನ್ನ ನೋಡ್ಬಿಡ್ತಾರೆ. ಅರೆ ದೇವ್ರೆ, ಈ ರಾಕ್ಷಸರಂತೂ ತುಂಬಾ ಅಪಾಯಕಾರಿ. ನನ್ಗೆ ತುಂಬಾ ಹಸಿವಾಗ್ತಿದೆ. ಆದಷ್ಟು ಬೇಗ ಯಾವ್ದಾದ್ರು ಪ್ರಾಣಿಯನ್ನು ನೀಡು. ಸೆಳೀತಾ ಇಲ್ಲ, ಇವತ್ತು ಯಾವ ಪ್ರಾಣಿಯೂ ಕಾಣಿಸ್ತಾ ಇಲ್ಲ. ಯಾಕೆ? ಸ್ವಲ್ಪ ಸಮಯ ನೋಡಿದ್ಮೇಲೆ ಅವರಿಗೆ ಯಾವುದೇ ಪ್ರಾಣಿಗಳು ಸಿಗದೇ ಇದ್ದಾಗ ಅಲ್ಲಿಂದ ಹೊರಟೋಗ್ತಾರೆ. ಮರುದಿನ ಬೆಳಿಗ್ಗೆ ಶೇರ್ ಸಿಂಗ್ ತನ್ನ ಕಾಡಿನ ಎಲ್ಲ ಪ್ರಾಣಿಗಳನ್ನ ಕರ್ಕೊಂಡು ಗೊತ್ತಿಲ್ಲದ ಹಾಗೆ ಆ ರಾಕ್ಷಸರ ಗುಹೆ ಒಳಗಡೆ ಹೋಗ್ಬಿಡ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಆ ಇಬ್ರು ರಾಕ್ಷಸರು ಮಲ್ಕೊಂಡಿದ್ರು. ಇಬ್ಬರು ರಾಕ್ಷಸರು ಮಲಗಿದ್ದಾರೆ. ಆಗ ಗಿಳಿ ಶೇರ್ ಸಿಂಗ್ ನ ಬಳಿ ಬಂದು ಹೇಳುತ್ತೆ, ಶೇರ್ ಸಿಂಗ್, ನಾನು ಯಾವುದೋ ಪುಸ್ತಕದಲ್ಲಿ ಓದಿದ್ದೆ, ಈ ರಾಕ್ಷಸರು ಜಾದುವಿನ ದೀಪದಿಂದಾಗಿ ಇಷ್ಟು ಶಕ್ತಿಶಾಲಿಗಳಾಗಿರ್ತಾರೆ. ಹಾಗಾದ್ರೆ ಆ ಜಾದುವಿನ ದೀಪ ಇದಾಗಿರ್ಬೋದಾ? ಎಲ್ಲಿದೆ? ಅಲ್ಲಿ ಎದುರುಗಡೆ ಇಟ್ಟಿದ್ದಾರಲ್ಲ ಆ ದೀಪ. ಹಾ, ಇದೇ ಜಾದುವಿನ ದೀಪ ರಾಕ್ಷಸರ ಶಕ್ತಿಯಾಗಿದೆ ಮಹಾರಾಜ. ಇದರ ಅರ್ಥ ಈ ರಾಕ್ಷಸರನ್ನು ಸೋಲಿಸಬೇಕಾದ್ರೆ ಈ ಜಾದುವಿನ ದೀಪವನ್ನು ನಾವು ವಶಪಡಿಸಿಕೊಳ್ಬೇಕು. ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತ ಶೇರ್ ಸಿಂಗ್ ಗೊತ್ತಾಗದೇ ಇರೋ ಹಾಗೆ ಮೆಲ್ಲಕೆಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ರಾತ್ರಿ ಆಗಿರುತ್ತೆ. ಶೇರ್ ಸಿಂಗ್ ಈ ಮಾಯಾ ದೀಪವನ್ನು ಮೆಲ್ಲ ಕಲ್ಲಿಂದ ಎತ್ಕೊಂಡು ಹೋಗ್ಬಿಡತ್ತೆ. ಆಗ ಈ ರಾಕ್ಷಸರಿಗೆ ಎಚ್ಚರವಾಗುತ್ತೆ. ಅರೆ, ಇವನು ನಮ್ಮ ಜಾದುವಿನ ದೀಪ ಹಿಡ್ಕೊಂಡು ಎಲ್ಲಿ ಓಡ್ತಿದ್ದಾನೆ? ಹಿಡಿಯುವ ಅವನನ್ನ. ಇಬ್ಬರು ರಾಕ್ಷಸರು ಎಚ್ಚರ ಆದ ಕೂಡ್ಲೆ ಶೇರ್ ಸಿಂಗ್ ನ ಬಳಿಗೆ ಬರ್ತಾರೆ. ಶೇರ್ ಸಿಂಗ್ ನನ್ನು ಹಿಡ್ಕೊಂಡ್ ಬಿಡ್ತಾರೆ. ಹೀಗೆ, ನಿನಗೆ ಇಷ್ಟು ಧೈರ್ಯ ನಮ್ಮ ಗುಹೆಯೊಳಗೆ ಬಂದು ನಮ್ಮ ಜಾದುವಿನ ದೀಪವನ್ನು ಕದಿಯುವಷ್ಟು? ಇವನನ್ನು ಮುಗಿಸಿ ಬಿಡ್ಬೇಕು. ಇಬ್ಬರು ರಾಕ್ಷಸರು ಶೇರ್ ಸಿಂಗ್ಗೆ ಚೆನ್ನಾಗಿ ಹೊಡಿತಾರೆ. ಹೊಡೆತ ತಿಂದಾದ್ಮೇಲೆ ಶೇರ್ ಸಿಂಗ್ಗೆ ತುಂಬಾ ನೋವಾಗ್ತಾ ಇರುತ್ತೆ. ನೋವಿನಿಂದ ನರಳುತ್ತಾ ಇರುತ್ತೆ. ಆಗ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ನ ಬಳಿಗೆ ಓಡೋಡಿ ಬರ್ತಾರೆ. ಅರೆ ದೇವ್ರೆ, ಈ ರಾಕ್ಷಸರು ಶೇರ್ ಸಿಂಗ್ ನನ್ನು ಕೊಂದು ಬಿಡ್ತಾರೆ. ಆಗ ಈ ಇಲಿ ಕಿರಿಚುತ್ತಾ ಹೇಳುತ್ತೆ, ಶೇರ್ ಸಿಂಗ್, ಆದಷ್ಟು ಬೇಗ ದೀಪದ ಮುಚ್ಚಳ ತೆಗೀರಿ. ಶೇರ್ ಸಿಂಗ್ ತಕ್ಷಣ ಈ ಮಾಯಾ ದೀಪದ ಮುಚ್ಚಳವನ್ನು ತೆಗಿತಾರೆ. ಆಗ ಅದ್ರೊಳಗಡೆಯಿಂದ ಒಂದು ಪ್ರಕಾಶ ಬರುತ್ತೆ. ಏನು ಆಜ್ಞೆ ನನ್ನ ಆಕ? ಈ ರಾಕ್ಷಸರನ್ನು ಕೊಂದು ಬಿಡು. ಈ ಜೆನ್ ಈಗ ಶೇರ್ ಸಿಂಗ್ ನ ಗುಲಾಮನಾಗಿರ್ತಾರೆ. ಆ ಜೆನ್ ರಾಕ್ಷಸರನ್ನು ಸಾಯಿಸೋದಕ್ಕೆ ರೆಡಿ ಆಗುತ್ತೆ. ಅರೆ ಜೀನಾ, ನೀನು ನಮ್ಮ ಗುಲಾಮ, ನಮ್ಮನ್ನು ಹೇಗೆ ಕೊಲ್ಲೋದು? ಹಾ ಜೀನಾ, ನಾನು ನಿನ್ನ ಮಾಲೀಕ, ನನ್ನ ಆಜ್ಞೆಯನ್ನು ಪಾಲಿಸು. ಇಲ್ಲ ರಾಕ್ಷಸರೇ, ಈಗ ಶೇರ್ ಸಿಂಗ್ ನನ್ನ ಮಾಲೀಕ, ಇನ್ನು ನಿಮ್ಮನ್ನು ಬಿಡೋದಿಲ್ಲ. ಜಿನ್ ಆ ಇಬ್ಬರು ರಾಕ್ಷಸರನ್ನು ಅಲ್ಲೇ ಸಾಯಿಸ್ಬಿಡುತ್ತೆ. ನಿಮ್ಮ ಆಜ್ಞೆಯಂತೆ ಇಬ್ಬರು ರಾಕ್ಷಸರನ್ನು ನಾನು ಕೊಂದು ಬಿಟ್ಟೆ ಆಕ. ಧನ್ಯವಾದ ಜೀನಾ. ಧನ್ಯವಾದ ಕೇಳಿದ್ಮೇಲೆ ಈ ಜೆನ್ ತನ್ನ ಪ್ರಕಾಶದೊಳಗೆ ಹೋಗ್ಬಿಡುತ್ತೆ. ಈ ಜಾದುವಿ ದೀಪ ಸಿಕ್ಕಿದ್ರಿಂದ ಇನ್ನು ನಮ್ಮ ಕಾಡಿಗೆ ಯಾವ ಅಪಾಯವೂ ಇಲ್ಲ. ಕೇವಲ ದೀಪವಲ್ಲ, ನೀವು ನಮ್ಗೆ ಈ ದೀಪಗಿಂತಲೂ ಹೆಚ್ಚ ಮಹತ್ವ. ಹೌದು ಶೇರ್ ಸಿಂಗ್, ನಿಮ್ಮ ಧೈರ್ಯ ಮತ್ತು ಈ ಜಾದುವಿನ ದೀಪದಿಂದಾಗಿ ನಮ್ಮ ಕಾಡು ಇಷ್ಟು ಸುರಕ್ಷಿತವಾಯಿತು. ನಂತರ ಶೇರ್ ಸಿಂಗ್ ಈ ಜಾದೂ ದೀಪವನ್ನು ತಗೊಂಡು ತನ್ನ ಗುಹೆಗೆ ಬರುತ್ತೆ. ಮರುದಿನ ಕಾಡಿನ ಎಲ್ಲಾ ಪ್ರಾಣಿಗಳ ಸಭೆ ಕರೆದು ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಆ ರಾಕ್ಷಸರ ಬಗ್ಗೆ ಹೇಳ್ತಾರೆ. ನಂತರ ಜಾದೂ ದೀಪದ ಸಹಾಯದಿಂದ ಕಾಡಿನಲ್ಲೆಲ್ಲ ಹಾಕಿದಂತಹ ಈ ಗೋಡೆಗಳನ್ನ ತೆಗೆಯಲಾಗುತ್ತೆ. ನಂತರ ಎಲ್ಲಾ ಪ್ರಾಣಿಗಳು ಮೊದಲಿನಂತೆ ಇದೇ ಕಾಡಿನಲ್ಲಿ ಸಂತೋಷದಿಂದ ಜೀವಿಸ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.